ಆತ್ಮೀಯ ಸ್ನೇಹಿತರೆ ಹಾಗೂ 8ನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳೇ, ಮಂಜುಳಾ ಹಂಚಳ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನನ್ನ ವಿಡಿಯೋ ಕ್ಲಾಸ್ 8ನೇ ತರಗತಿಯ ವಿಜ್ಞಾನ ಭಾಗ 2 ಅಧ್ಯಾಯ 10 ಶಬ್ದ. ಈ ಪಾಠದ ಕೊನೆಗೆ ಅಭ್ಯಾಸದಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕನ್ನು ಕೊಡಿ. ಪೂರ್ತಿ ವಿಡಿಯೋ ಮುಗಿಯುವವರೆಗೆ ವಾಚ್ ಮಾಡಿ ಮಕ್ಕಳೇ. ಅಭ್ಯಾಸಗಳು: ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ. ಮೊದಲನೆಯ ಪ್ರಶ್ನೆ, ಶಬ್ದವು ಪ್ರಸಾರವಾಗುವುದು ಎ. ಇಲ್ಲಿ 4 ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ಮೊದಲ ಆಪ್ಷನ್ ಅನಿಲಗಳ ಮೂಲಕ ಮಾತ್ರ, ಬಿ ಘನಗಳ ಮೂಲಕ ಮಾತ್ರ, ಸಿ ದ್ರವಗಳ ಮೂಲಕ ಮಾತ್ರ, ಡಿ ಘನಗಳು, ದ್ರವಗಳು ಮತ್ತು ಅನಿಲಗಳ ಮೂಲಕ. ಇದಕ್ಕೆ ಸರಿಯಾದ ಉತ್ತರ ಶಬ್ದವು ಪ್ರಸಾರವಾಗುವುದು ಘನಗಳು, ದ್ರವಗಳು ಹಾಗೂ ಅನಿಲಗಳ ಮೂಲಕ. ಇನ್ನು ಎರಡನೆಯ ಪ್ರಶ್ನೆ, ಈ ಕೆಳಗಿನ ಧ್ವನಿಗಳಲ್ಲಿ ಯಾರ ಧ್ವನಿ ಕನಿಷ್ಠ ಆವೃತ್ತಿ ಹೊಂದಿದೆ? ಎ ಹೆಣ್ಣು ಮಗು, ಬಿ ಗಂಡು ಮಗು, ಸಿ ಪುರುಷ, ಡಿ ಮಹಿಳೆ. ಈ ಕೆಳಗಿನ ಧ್ವನಿಗಳಲ್ಲಿ ನಾವು ಧ್ವನಿಯ ಕನಿಷ್ಠ ಆವೃತ್ತಿಯನ್ನು ನೋಡುವುದಾದರೆ ಅದು ಪುರುಷ ಕನಿಷ್ಠ ಆವೃತ್ತಿ ಹೊಂದಿದೆ. ಇನ್ನು ಮೂರನೆಯ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದವುಗಳಿಗೆ ಸ ಎಂದು, ತಪ್ಪಾದವುಗಳಿಗೆ ತ ಎಂದು ಗುರುತಿಸಿ. ಎ ಶಬ್ದವು ನಿರ್ವಾತದಲ್ಲಿ ಪ್ರಸಾರವಾಗುವುದಿಲ್ಲ. ಇದು ಸರಿಯಾದ ಹೇಳಿಕೆಯಾಗಿದೆ. ಶಬ್ದವು ಘನ, ದ್ರವ ಮತ್ತು ಅನಿಲಗಳಲ್ಲಿ ಪ್ರಸಾರವಾಗುತ್ತಿದ್ದು ಶಬ್ದವು ನಿರ್ವಾತದಲ್ಲಿ ಪ್ರಸಾರವಾಗುವುದಿಲ್ಲ ಮಕ್ಕಳೇ. ಇನ್ನು ಬಿ ಕಂಪಿಸುತ್ತಿರುವ ವಸ್ತುವು 1 ಸೆಕೆಂಡಿನಲ್ಲಿ ಉಂಟು ಮಾಡುವ ಆಂದೋಲನಗಳ ಸಂಖ್ಯೆಯನ್ನು ಕಾಲಾವಧಿ ಎಂದು ಕರೆಯುತ್ತಾರೆ. ಈ ಹೇಳಿಕೆ ತಪ್ಪಾಗಿದೆ. ಇನ್ನು ಸಿ ಕಂಪನದ ಭಾರವು ಹೆಚ್ಚಿದ್ದರೆ ಶಬ್ದವು ಕ್ಷೀಣವಾಗಿರುತ್ತದೆ. ಈ ಹೇಳಿಕೆಯು ತಪ್ಪಾಗಿದೆ. ಡಿ ಮಾನವನ ಕಿವಿಗಳಿಗೆ ಶ್ರವಣ ವ್ಯಾಪ್ತಿಯು 20 ಹರ್ಟ್ಜ್ನಿಂದ 20,000 ಹರ್ಟ್ಜ್ ಆಗಿದೆ. ಇದು ಸರಿಯಾದ ಹೇಳಿಕೆಯಾಗಿದೆ. ಇನ್ನು ಈ ಹೇಳಿಕೆ ಕಂಪನದ ಆವೃತ್ತಿಯು ಕಡಿಮೆ ಇದ್ದಷ್ಟು ಸ್ಥಾಯಿ ಅಧಿಕ. ಈ ಹೇಳಿಕೆ ತಪ್ಪಾಗಿದೆ. ಇನ್ನು ಎಫ್ನ ಹೇಳಿಕೆಯನ್ನು ನೋಡೋಣ. ಅನಗತ್ಯ ಅಥವಾ ಅಹಿತಕರ ಶಬ್ದವನ್ನು ಸಂಗೀತ ಎನ್ನುವರು. ಈ ಹೇಳಿಕೆ ತಪ್ಪಾಗಿದೆ. ಇನ್ನು ಜಿ ಶಬ್ದ ಮಾಲಿನ್ಯವು ಭಾಗಶಃ ಶ್ರವಣ ದೋಷವನ್ನುಂಟು ಮಾಡುತ್ತದೆ. ಈ ಹೇಳಿಕೆಯು ಸರಿಯಾಗಿದೆ. ಅತಿಯಾದ ಶಬ್ದ ಮಾಲಿನ್ಯದಿಂದ ನಾವು ಶ್ರವಣ ದೋಷ ಕಂಡುಬರುವುದನ್ನು ನೋಡುತ್ತೇವೆ ಮಕ್ಕಳೇ. ಇನ್ನು 4ನೆಯ ಪ್ರಶ್ನೆ, ಸೂಕ್ತ ಪದಗಳಿಂದ ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಎ ಒಂದು ಆಂದೋಲನವನ್ನು ಪೂರ್ಣಗೊಳಿಸಲು ತೆಗೆದುಕೊಳ್ಳುವ ಕಾಲವನ್ನು ಡ್ಯಾಶ್ ಎನ್ನುವರು. ಸರಿಯಾದ ಉತ್ತರ ಒಂದು ಆಂದೋಲನವನ್ನು ಪೂರ್ಣಗೊಳಿಸಲು ತೆಗೆದುಕೊಳ್ಳುವ ಕಾಲವನ್ನು ತರಂಗ ಅವಧಿ ಎನ್ನುವರು. ಬಿ ಘೋಷವನ್ನು ಡ್ಯಾಶ್ನ ಕಂಪನದಿಂದ ನಿರ್ಧರಿಸಲಾಗುತ್ತದೆ. ಸರಿಯಾದ ಉತ್ತರ ಘೋಷವನ್ನು ಕಂಪನನ ಕಂಪನದಿಂದ ನಿರ್ಧರಿಸಲಾಗುತ್ತದೆ. ಸಿ ಆವೃತ್ತಿಯ ಏಕಮಾನ ಡ್ಯಾಶ್. ಸರಿಯಾದ ಉತ್ತರ ಆವೃತ್ತಿಯ ಏಕಮಾನ ಹರ್ಟ್ಜ್. ಡಿ ಅನಗತ್ಯ ಶಬ್ದವನ್ನು ಡ್ಯಾಶ್ ಎನ್ನುವರು. ಸರಿಯಾದ ಪದ ಅನಗತ್ಯ ಶಬ್ದವನ್ನು ಗದ್ದಲ ಎನ್ನುವರು. ಇನ್ನು ಈ ಕೀರಲು ಶಬ್ದವನ್ನು ಡ್ಯಾಶ್ನ ಕಂಪನದಿಂದ ನಿರ್ಧರಿಸಲಾಗುತ್ತದೆ. ಸರಿಯಾದ ಶಬ್ದ ಕೀರಲು ಶಬ್ದವನ್ನು ಆವೃತ್ತಿಯ ಕಂಪನದಿಂದ ನಿರ್ಧರಿಸಲಾಗುತ್ತದೆ. ಪ್ರಶ್ನೆ 5, ಒಂದು ಲೋಲಕವು 4 ಸೆಕೆಂಡುಗಳಲ್ಲಿ 40 ಬಾರಿ ಆಂದೋಲನಗೊಳ್ಳುತ್ತದೆ. ಅದರ ಕಾಲಾವಧಿ ಮತ್ತು ಆವೃತ್ತಿಯನ್ನು ಕಂಡುಹಿಡಿಯಿರಿ. ಉತ್ತರ 4 ಸೆಕೆಂಡುಗಳಿಗೆ 40 ಆಂದೋಲನಗಳು, 1 ಸೆಕೆಂಡಿಗೆ 40/4 ಆದರೆ ಇದು 10 ಆಂದೋಲನಗಳು. ಲೋಲಕದ ಆವೃತ್ತಿ 10 ಆಂದೋಲನಗಳು. ಪ್ರತಿ ಸೆಕೆಂಡಿನ ಕಾಲಾವಧಿ 1 ಆವೃತ್ತಿ = 1/10 ಆಗುತ್ತದೆ. ಇದು 0.1 ಸೆಕೆಂಡ್
ಉತ್ತರವಾಗಿದೆ. ಇನ್ನು ಎರಡನೆಯ ಅಂದರೆ 6ನೆಯ ಪ್ರಶ್ನೆ, ಸೊಳ್ಳೆಯು ಸೆಕೆಂಡಿಗೆ ಸರಾಸರಿ 500 ಕಂಪನಗಳಂತೆ ತನ್ನ ರೆಕ್ಕೆಯನ್ನು ಕಂಪಿಸಿದಾಗ ಶಬ್ದವು ಉಂಟಾಗುತ್ತದೆ. ಕಂಪನದ ಕಾಲಾವಧಿ ಎಷ್ಟು? ಉತ್ತರ, ಕಂಪನದ ಕಾಲಾವಧಿ =1/500. ಇದು 0.002 ಸೆಕೆಂಡ್ ಆಗಿದೆ. ಇನ್ನು 7ನೆಯ ಪ್ರಶ್ನೆ, ಈ ಕೆಳಗಿನ ಸಂಗೀತ ವಾದ್ಯಗಳಲ್ಲಿ ಶಬ್ದ ಉತ್ಪತ್ತಿ ಮಾಡುವ ಭಾಗವನ್ನು ಗುರುತಿಸಿ. ಇಲ್ಲಿ ಸಂಗೀತ ವಾದ್ಯಗಳು, ಆ ಸಂಗೀತ ವಾದ್ಯಗಳು ಉತ್ಪತ್ತಿ ಮಾಡುವಂತಹ ಶಬ್ದವನ್ನು ನೋಡೋಣ. ಮೊದಲನೆಯದಾಗಿ ಮೃದಂಗ, ಅದು ಬಿಗಿಗೊಳಿಸಿದ ಪೊರೆಯಿಂದ ಶಬ್ದವನ್ನು ಉತ್ಪತ್ತಿ ಮಾಡುತ್ತದೆ. ಸಿತಾರ ಸಂಗೀತ ವಾದ್ಯವಾಗಿದ್ದು ಶಬ್ದವನ್ನು ಉತ್ಪತ್ತಿ ಮಾಡುವಂಥ ಭಾಗ ಬಿಗಿಗೊಳಿಸಿದ ತಂತಿ. ಮೂರನೆಯದಾಗಿ ಸಂಗೀತ ವಾದ್ಯ ಕೊಳಲು, ಶಬ್ದವನ್ನು ಉತ್ಪತ್ತಿ ಮಾಡುವಂತಹ ಭಾಗ ಕೊಳಲಿನ ಸೀಳು ಕಿಂಡಿಗಳು. ಇನ್ನು 8ನೆಯ ಪ್ರಶ್ನೆ, ಸಂಗೀತ ಮತ್ತು ಗದ್ದಲಗಳಿರುವ ವ್ಯತ್ಯಾಸವೇನು? ಸಂಗೀತವು ಕೆಲವೊಮ್ಮೆ ಗದ್ದಲವಾಗಬಹುದೇ? ಸಂಗೀತ ಮತ್ತು ಗದ್ದಲಕ್ಕೂ ವ್ಯತ್ಯಾಸವನ್ನು ನೋಡೋಣ ಮಕ್ಕಳೇ. ನಮ್ಮ ಕಿವಿಯು ಸಂಗ್ರಹಿಸುವ ಹಿತಕರವಾದ ಶಬ್ದವಾಗಿದೆ. ಗದ್ದಲ ನಮ್ಮ ಕಿವಿಯು ಗ್ರಹಿಸುವ ಅಹಿತಕರ ಶಬ್ದವಾಗಿದೆ ಮಕ್ಕಳೇ ಇದು. ಉದಾಹರಣೆಗೆ ಸಂಗೀತ ವಾದ್ಯಗಳು ಸಿತಾರ, ಪಿಯಾನೋ, ಹಾರ್ಮೋನಿಯಂ ಇತ್ಯಾದಿ. ಇವು ಹಿತಕರವಾದಂತಹ ನಮಗೆ ನಾದವನ್ನು ನೀಡುತ್ತವೆ. ಅದೇ ರೀತಿಯಾಗಿ ಇಲ್ಲಿ ಗದ್ದಲಕ್ಕೆ ಉದಾಹರಣೆಯನ್ನು ನೀಡುವುದಾದರೆ ಟ್ರಕ್ ಮತ್ತು ಬಸ್ಸುಗಳ ಹಾರ್ನ್ ಶಬ್ದ, ವಿದ್ಯುತ್ ಜನರೇಟರ್ ಶಬ್ದ, ಬಂದೂಕಿನ ಗುಂಡಿನ ಶಬ್ದ ಇತ್ಯಾದಿಗಳು. ಇನ್ನು ಈ ಪ್ರಶ್ನೆಯಲ್ಲಿ ಸಂಗೀತವು ಕೆಲವೊಮ್ಮೆ ಗದ್ದಲವಾಗಬಹುದೇ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಮಕ್ಕಳೇ. ಇಲ್ಲಿ ಸಂಗೀತವು ಕೆಲವೊಮ್ಮೆ ಗದ್ದಲವಾಗಬಹುದೇ? ಹೌದು, ಸಂಗೀತವು ಕೆಲವೊಮ್ಮೆ ಗದ್ದಲವಾಗಬಹುದು. ಇನ್ನು 9ನೆಯ ಪ್ರಶ್ನೆ, ಶಬ್ದ ಮಾಲಿನ್ಯಕ್ಕೆ ಕಾರಣವಾಗುವ ನಿಮ್ಮ ಸುತ್ತಮುತ್ತಲಿರುವ ಆಕಾರಗಳನ್ನು ಪಟ್ಟಿ ಮಾಡಿ. ಉತ್ತರ, ಶಬ್ದ ಮಾಲಿನ್ಯಕ್ಕೆ ಕಾರಣವಾಗುವ ಸುತ್ತಮುತ್ತಲಿರುವ ಆಕಾರಗಳು: 1 ಟೆಲಿವಿಷನ್ಗಳು ಮತ್ತು ಟ್ರಾನ್ಸಿಸ್ಟರ್ ವಿಡಿಯೋಗಳ ಹೆಚ್ಚಿನ ಶಬ್ದ, 2 ಧ್ವನಿವರ್ಧಕಗಳು ಮತ್ತು ಯಂತ್ರಗಳು, 3 ಮಿಕ್ಸರ್, ಕೂಲರ್, ಕಂಡೀಷನರ್ಗಳು ಮುಂತಾದ ಗೃಹೋಪಯೋಗಿ ವಸ್ತುಗಳು ಇತ್ಯಾದಿ. ಇನ್ನು 4ನೆಯದಾಗಿ ಬಸ್ಸುಗಳು, ಕಾರುಗಳು ಮತ್ತು ಟ್ರಕ್ಗಳ ಮುಂತಾದ ವಾಹನದ ಹಾರ್ನ್ಗಳು. 10ನೆಯ ಪ್ರಶ್ನೆ, ಶಬ್ದ ಮಾಲಿನ್ಯವು ಮಾನವರಿಗೆ ಹೇಗೆ ಹಾನಿಯನ್ನುಂಟು ಮಾಡುತ್ತದೆ ಎಂಬುದನ್ನು ವಿವರಿಸಿ. ಉತ್ತರ, ಶಬ್ದ ಮಾಲಿನ್ಯದಿಂದ ಮಾನವನ ಮೇಲೆ ಆಗುವ ತೊಂದರೆಗಳು: ಕಿವುಡುತನ, ನಿದ್ರಾಹೀನತೆ, ಅಧಿಕ ರಕ್ತದೊತ್ತಡ, ಅಸ್ವಸ್ಥತೆ, ತೀವ್ರ ತಲೆನೋವು, ಆತಂಕ. ಹೀಗೆ ಸುತ್ತಲಿನ ಅಧಿಕ ಗದ್ದಲವು ಆರೋಗ್ಯಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಇನ್ನು 11ನೆಯ ಪ್ರಶ್ನೆ, ನಿಮ್ಮ ಪೋಷಕರು ಒಂದು ಮನೆಯನ್ನು ಕೊಳ್ಳುವಲ್ಲಿರುವರು. ಅವರಿಗೆ ರಸ್ತೆಯ ಬದಿಯಲ್ಲಿರುವ ಒಂದು ಮನೆ ಮತ್ತು ರಸ್ತೆಯಿಂದ ದೂರವಿರುವ 3ನೆಯ ಗಲ್ಲಿಯಲ್ಲಿರುವ ಒಂದು ಮನೆಯನ್ನು ಕೊಳ್ಳಲು ಆಹ್ವಾನ ಬಂದಿದೆ. ಯಾವ ಮನೆಯನ್ನು ಕೊಳ್ಳಲು ನಿಮ್ಮ ಪೋಷಕರಿಗೆ ಸಲಹೆ ನೀಡುತ್ತೀರಿ? ನಿಮ್ಮ ಉತ್ತರವನ್ನು ವಿವರಿಸಿ. ಉತ್ತರ, ರಸ್ತೆಯಿಂದ ದೂರವಿರುವ 3ನೇ ಗಲ್ಲಿಯಲ್ಲಿರುವ ಒಂದು ಮನೆಯನ್ನು ಕೊಳ್ಳಲು ನನ್ನ ಪೋಷಕರಿಗೆ ನಾನು ಸಲಹೆ ನೀಡುತ್ತೇನೆ. ಏಕೆಂದರೆ ರಸ್ತೆಯ ಬದಿಯಲ್ಲಿರುವ ಮನೆಯನ್ನು ಕೊಂಡರೆ ವಾಹನಗಳ ಶಬ್ದಗಳಿಂದ ಹೆಚ್ಚಾಗಿ ಶಬ್ದ ಮಾಲಿನ್ಯ ಉಂಟಾಗುತ್ತದೆ. ಇದರಿಂದ ನಿದ್ರಾಹೀನತೆ, ಅತಿಯಾದ ರಕ್ತದೊತ್ತಡದ ಆತಂಕ ಮುಂತಾದ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಇನ್ನು 12ನೆಯ ಪ್ರಶ್ನೆ,
ಧ್ವನಿ ಪೆಟ್ಟಿಗೆಯ ಚಿತ್ರ ಬರೆಯಿರಿ ಮತ್ತು ಅದರ ಕಾರ್ಯವನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ವಿವರಿಸಿ. ಮಕ್ಕಳೇ, ಧ್ವನಿ ಪೆಟ್ಟಿಗೆಯ ಚಿತ್ರ ಇನ್ನು ಧ್ವನಿ ಪೆಟ್ಟಿಗೆಯ ಕಾರ್ಯಗಳನ್ನು ನೋಡೋದಾದರೆ, ಮೊದಲನೇದಾಗಿ ಶ್ವಾಸಕೋಶಗಳು ಗಾಳಿಯನ್ನು ಸಿಲುಕಿಂಡಿ ಮೂಲಕ ಚಲಿಸುವಂತೆ ಮಾಡಿದಾಗ ಧ್ವನಿತಂತುಗಳು ಕಂಪಿಸಿ ಶಬ್ದವನ್ನು ಮಾಡುತ್ತದೆ. ಧ್ವನಿತಂತುಗಳು ಜೋಡಣೆಯಾಗಿರುವ ಮಾಂಸಖಂಡಗಳು ಧ್ವನಿತಂತುಗಳನ್ನು ಬಿಗಿಗೊಳಿಸುವ ಅಥವಾ ಸಡಿಲಗೊಳಿಸುವ ಹಾಗೆ ಮಾಡುತ್ತವೆ. ಧ್ವನಿತಂತುಗಳು ಸಡಿಲವಾದಾಗ ಮತ್ತು ದಪ್ಪ ಆದಾಗ ಉಂಟಾಗುವ ಧ್ವನಿಯ ಶೈಲಿ ಭಿನ್ನವಾಗಿರುತ್ತದೆ. ಇನ್ನು 13ನೆಯ ಪ್ರಶ್ನೆಯನ್ನು ನೋಡೋಣ. ಮಿಂಚು ಮತ್ತು ಗುಡುಗು ಏಕಕಾಲದಲ್ಲಿ ಮತ್ತು ನಮ್ಮಿಂದ ಸಮಾನ ದೂರದಲ್ಲಿ ಉಂಟಾಗುತ್ತವೆ. ಮೊದಲು ಮಿಂಚು ಕಾಣಿಸಿಕೊಳ್ಳುತ್ತದೆ ಮತ್ತು ಗುಡುಗು ಸ್ವಲ್ಪ ತಡವಾಗಿ ಕೇಳಿಸುತ್ತದೆ. ಏಕೆಂದು ನೀವು ವಿವರಿಸುವಿರಾ? ಉತ್ತರ: ಗುಡುಗು ಮತ್ತು ಮಿಂಚು ಏಕಕಾಲದಲ್ಲಿ ಸಂಭವಿಸಿದರೂ ಸಹ ಮಿಂಚು ಕಂಡ ನಂತರ ಗುಡುಗಿನ ಶಬ್ದ ಕೇಳಿಸುತ್ತದೆ, ಏಕೆಂದರೆ ಬೆಳಕಿನ ವೇಗವು ಶಬ್ದದ ವೇಗಕ್ಕಿಂತ ಅಧಿಕವಾಗಿರುತ್ತದೆ. ಅಂದರೆ ಬೆಳಕಿನ ವೇಗ ಪ್ರತಿ ಸೆಕೆಂಡಿಗೆ 3,00,000 ಕಿಲೋಮೀಟರ್ ಆದರೆ ಶಬ್ದದ ವೇಗ ಸಮುದ್ರದ ಮಟ್ಟದಲ್ಲಿ 346 ಮೀಟರ್ ಪರ್ ಸೆಕೆಂಡ್ ಆಗಿರುತ್ತದೆ. ಮಕ್ಕಳೇ, ಇದುವರೆಗೂ 8ನೆಯ ತರಗತಿಯ ವಿಜ್ಞಾನ ಅಧ್ಯಾಯ 10 ಶಬ್ದ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೇನೆ ಮಕ್ಕಳೇ. ಹಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಂತಹ ಎಲ್ಲ ಮುದ್ದು ಮಕ್ಕಳಿಗೂ ಧನ್ಯವಾದಗಳು. ಟೇಕ್ ಕೇರ್ ಮಕ್ಕಳೇ. ಬಾಯ್. ಥ್ಯಾಂಕ್ ಯು.